ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಕೂಡ ಪಂಚರಾಜ್ಯ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಬಹಳ ಕುತೂಹಲ ಅಥವಾ ಹೆಚ್ಚು ಜನ ಚರ್ಚೆ ಮಾಡ್ತಿರೋದು ಯಾವುದು ಅಂದ್ರೆ ತಮಿಳುನಾಡಿನ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ. ನಿಮಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆ ಆಗಿದ್ರೂ ಕೂಡ ಅಲ್ಲಿ ಗೆಲುವನ್ನು ಸಾಧಿಸಿದ್ದು ಯಾರು ಅಂದ್ರೆ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಅಸ್ತಿತ್ವದಲ್ಲಿ ಇರುವಂತಹ ಪಕ್ಷ. ಆದ್ರೆ ತಮಿಳುನಾಡಲ್ಲಿ ಹಾಗಲ್ವಲ್ಲ. ಪಕ್ಷ ಅಧಿಕೃತವಾಗಿ ಘೋಷಣೆಯಾಗಿ ಕೇವಲ 2 ವರ್ಷ. ಬಹುತೇಕ ಕಡೆಗಳಲ್ಲಿ ಅಭ್ಯರ್ಥಿಗಳು ಯಾರು ಅನ್ನೋದೇ ಗೊತ್ತಿರಲಿಲ್ಲ. ನಟ ವಿಜಯ್ ಜನಪ್ರಿಯ ಮುಖ, ಜನಪ್ರಿಯ ನಟ, ಜನರ ಗಮನವನ್ನು ಸೆಳೆಯುವಂತ ನಟ ಅನ್ನೋದ್ರ ಹೊರತಾಗಿ ಬಹುತೇಕ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರು, ಏನ್ ಕತೆ, ಅವರ ಹಿನ್ನೆಲೆ ಏನು, ಯಾವುದು ಕೂಡ ಗೊತ್ತಿರಲಿಲ್ಲ. ಆದ್ರೂ ಕೂಡ ಜನ ಅವರಿಗೆ ಗೆಲುವನ್ನ ಕೊಟ್ಟಿದ್ದಾರೆ. ಇದರ ಅರ್ಥ ಜನ ದೊಡ್ಡ ಮಟ್ಟಿಗೆ ಬದಲಾವಣೆಯನ್ನ ಬಯಸ್ತಾ ಇದ್ರು. ಅಂದ್ರೆ ಕೇವಲ ಸಿನಿಮಾ ನಟ ಎನ್ನುವ ಕಾರಣಕ್ಕಾಗಿ ವೋಟ್ ಹಾಕಿದ್ರು ಅಂತ ನಾವಿಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ ಹಿಂದೆ ಕಮಲ ಹಾಸನ್ ಅಂತದೊಂದು ಪ್ರಯತ್ನವನ್ನ ಪಟ್ಟರು, ವಿಜಯಕಾಂತ್ ಪ್ರಯತ್ನವನ್ನ ಪಟ್ಟರು. ಅವ್ರು ಯಾರಿಗೂ ಕೂಡ ದೊಡ್ಡ ಮಟ್ಟಿಗೆ ಯಶಸ್ಸು ಸಿಕ್ಕಿರಲಿಲ್ಲ. ಆದ್ರೆ ಆ ಕಾಲಘಟ್ಟದಲ್ಲಿ ಜಯಲಲಿತಾ ಹಾಗೆ MG ರಾಮಚಂದ್ರನ್ ಅವರೆಲ್ಲರೂ ಕೂಡ ಆ ಹಂತಕ್ಕೆ ಹೋಗಿದ್ರು. ಆದ್ರೆ ಅದಾದ ಬಳಿಕ ನಟರು ಅಂತ ಪ್ರಯತ್ನವನ್ನ ಪಟ್ಟರು ಕೂಡ ಅಂತ ಯಶಸ್ಸು ಸಿಕ್ಕಿರಲಿಲ್ಲ. ಆದ್ರೆ ಈಗ ಜೆನ್ಜಿ ಅಂತ ಏನು ಕರಿತೀವಿ, ಯುವ ಸಮೂಹ, ಅವರೆಲ್ಲರೂ ಕೂಡ ವಿಪರೀತವಾದಂಥ ಬದಲಾವಣೆಯನ್ನು ಬಯಸ್ತಾ ಇದ್ರು. ತಮಿಳುನಾಡಲ್ಲಿ DMK ಬಿಟ್ಟರೆ ADMK ಬಿಟ್ಟರೆ DMK ಆಗಿತ್ತಲ್ಲ, ಅದರ ಆಚೆಗೆ ಒಂದು ಆಲ್ಟರ್ನೇಟಿವ್ ಆಪ್ಷನ್ ಬೇಕು ಅಂತ ಹುಡುಕ್ತಾ ಇದ್ರು. ಆ ಸಂದರ್ಭದಲ್ಲಿ ಸಿಕ್ಕಿದೆ ವಿಜಯ್ರ TVK ಪಕ್ಷ. ಒಂದು ಕಡೆಯಿಂದ ವಿಜಯ್ರ ಶ್ರಮ 2009 ಕೂಡ ಅವ್ರು ನಿರಂತರವಾಗಿ ಪ್ರಯತ್ನವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಮತ್ತೊಂದು ಕಡೆಯಿಂದ ಜನ ಬದಲಾವಣೆಯನ್ನ ಬಯಸ್ತಾ ಇದ್ರಲ್ಲ, ಇದೆಲ್ಲದರ ಪ್ರತಿಫಲ ಎನ್ನುವಂತ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಪ್ರಪ್ರಥಮ ಪ್ರಯತ್ನದಲ್ಲೇ ವಿಜಯ್ರ TVK ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ. ಈಗ ಈ ವಿಚಾರ ಬೇರೆ ಬೇರೆ ರಾಜ್ಯಗಳ ಮೇಲೂ ಕೂಡ ಪರಿಣಾಮ ಬೀರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ನಮ್ಮಲ್ಲೂ ಕೂಡ ಅಂಥದ್ದೊಂದು ಚರ್ಚೆ ಆರಂಭ ಆಗಿದೆ. ತಮಿಳುನಾಡಿನ ಪಕ್ಕದಲ್ಲೇ ನಾವಿರೋದು. ಹಾಗಾದ್ರೆ ತಮಿಳುನಾಡಲ್ಲಿ ಆದಂಥ ರೀತಿಯಲ್ಲಿಯೇ ನಮ್ಮಲ್ಲೂ ರಾಜಕೀಯ ಕ್ರಾಂತಿ ಏನಾದರೂ ಆಗಿಬಿಡುತ್ತಾ, ನಮ್ಮಲ್ಲೂ ಅಂಥ ಆಯ್ಕೆಗಳೇನಾದರೂ ಇದ್ದಾವ ಎನ್ನುವಂಥ ಚರ್ಚೆ. ಜೊತೆಗೆ KRS ಪಕ್ಷ, ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವ KRS ಪಕ್ಷಕ್ಕೆ ಸಂಬಂಧಪಟ್ಟಾಗ ಚರ್ಚೆ ನಡೀತಾ ಇದೆ. ಉಪೇಂದ್ರ ಅವರ ನೇತೃತ್ವದ ಪ್ರಜಾಕೀಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ನಡೀತಾ ಇದೆ. ಹಾಗಾದ್ರೆ ನಮ್ಮಲ್ಲಿ ಅಂಥ ಕ್ರಾಂತಿ ಆಗುತ್ತಾ? ಹಿಂದೇನಾದ್ರೂ ಅಂಥದ್ದೇನಾದ್ರೂ ಪ್ರಯತ್ನ ಆಗಿತ್ತಾ? ಮುಂದೆ ಏನಾಗಬಹುದು, ಜನ ಯಾವ ರೀತಿಯಾಗಿ ಯೋಚನೆ ಮಾಡಬಹುದು, ಜನಗಿರುವಂತಹ ಅವಕಾಶ ಏನೋ ಅದಕ್ಕೆ ಸಂಬಂಧಪಟ್ಟಾಗ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ತಮಿಳುನಾಡಿನ ಈ ಕ್ಷಣದ ಬೆಳವಣಿಗೆಯನ್ನು ಗಮನಿಸೋಣ. ತಮಿಳುನಾಡಿನಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗಿರುವಂತಹ ಕಾರಣಕ್ಕಾಗಿ ಈ ಕ್ಷಣಕ್ಕೂ ಕೂಡ ಸಹಜವಾದ ಕುತೂಹಲ ಇದೆ, ಮುಂದೆ ಏನಾಗಬಹುದು ಎನ್ನುವಂತ ರೀತಿಯಲ್ಲಿ. ಸದ್ಯ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ವಿಜಯ್ ನೇತೃತ್ವದ TVK 108 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ. ಇನ್ನ DMK 70 ಆಸುಪಾಸು, ADMK 50 ಆಸುಪಾಸಿನಲ್ಲಿ ಅವರು ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಇತ್ತ ಅತಿ ದೊಡ್ಡ ಪಕ್ಷವಾಗಿರುವಂತಹ ಕಾರಣಕ್ಕಾಗಿ ಸರ್ಕಾರ ರಚನೆ ಮಾಡುವಂತೆ ಎಲ್ಲ ಅವಕಾಶವೂ ಕೂಡ ಇದೀಗ TVKಗೆ ಇದೆ. ಅದೇ ಪ್ರಯತ್ನವಾಗಿ ಇವತ್ತೊಂದಷ್ಟು ಬೆಳವಣಿಗೆ ಆಯಿತು. ಪ್ರಮುಖವಾಗಿ ನಟ ವಿಜಯ್ ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ರು. ಎಲ್ಲಾ ಶಾಸಕರ ಸಭೆಯನ್ನು ಕೂಡ ಕರೆದಿದ್ರು. ಆ ಸಭೆಯಲ್ಲಿ ಮುಂದಿನ ನಡೆಗೆ ಸಂಬಂಧಪಟ್ಟಾಗ ಒಂದಷ್ಟು ವಿಚಾರಗಳು ಚರ್ಚೆಗೆ ಬಂದಿವೆಯಂತೆ. ಕಾರಣ 108 ಇದೆಯಲ್ಲ, ಅದರಲ್ಲಿ ಒಂದು ಮೈನಸ್ ಆಗುತ್ತೆ. ವಿಜಯ್ ತಿರುಚಿ ಇಷ್ಟು ಪೆರಂಬೂರ್ 2ರಲ್ಲೂ ಸ್ಪರ್ಧೆ ಮಾಡಿದ್ದಾರೆ, ಒಂದ್ರಲ್ಲಿ ರಾಜೀನಾಮೆ ಕೊಡಬೇಕಾಗುತ್ತೆ. ಹೀಗಾಗಿ 107 ಆಗುತ್ತೆ, 11 ಸ್ಥಾನಗಳು ಶಾರ್ಟ್ ಆಗುತ್ತೆ. ಹಾಗಾದ್ರೆ ಯಾರ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬೇಕು ಎನ್ನುವಂತ ಚರ್ಚೆ ನಡೆದಿದೆ. ಇಲ್ಲಿವರೆಗೆ TVK ಬಹಿರಂಗವಾಗಿ ಏನನ್ನೂ ಕೂಡ ಘೋಷಣೆ ಮಾಡಿಲ್ಲ. ನಾವು ಇಂಥವ್ರ ಜೊತೆ ಮೈತ್ರಿ ಮಾಡ್ಕೊಳ್ತೀವಿ ಎನ್ನುವ ರೀತಿಯಲ್ಲಿ. ಅವ್ರ ತಂದೆ ಮಾತ್ರ ಹೇಳಿದ್ರು ಕಾಂಗ್ರೆಸ್ಗೆ ಮೈತ್ರಿಗೆ ನಾವು ಆಫರ್ ಕೊಡ್ತಿದ್ದೀವಿ ಎನ್ನುವ ರೀತಿಯಲ್ಲಿ. ಅದ್ರ ಆಚೆಗೆ ಉಳಿದ ಪಕ್ಷಗಳು ಕೂಡ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಸದ್ಯಕ್ಕಂತೂ ಯಾರು ಹೇಳ್ತಾ ಇಲ್ಲ. ಹೀಗಾಗಿ ಸಹಜವ ಕುತೂಹಲ ಇದೆ, ಮುಂದೆ ಏನ್ ಮಾಡಬಹುದು ಎನ್ನುವಂತ ರೀತಿಯಲ್ಲಿ. ಈಗ ವಿಜಯ್ನ ಮುಂದೆ ಅಥವಾ TVK ಪಕ್ಷದ ಮುಂದೆ 3 ಆಯ್ಕೆಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಒಂದು TVK 108 ಇದೆಯಲ್ಲ, ಕಾಂಗ್ರೆಸ್ 5 ಇದೆ, VCK 2 ಇದೆ, ಮುಸ್ಲಿಂ ಲೀಗ್ 2 ಇದೆ, CPI 2, CPIM 2. ಇವ್ರ ಜೊತೆಗೆ ಹೋದ್ರೆ 118 ಕ್ರಾಸ್ ಮಾಡಬಹುದು. ಇನ್ನು ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ TVK 108, ಕಾಂಗ್ರೆಸ್ 5, ಅದೇ ರೀತಿಯಾಗಿ PMK 4 ಇದೆ, ಮುಸ್ಲಿಂ ಲೀಗ್ 2, CPI 2, CPIM 2 ಇದೆ. ಇಲ್ಲೂ ಕೂಡ 118 ಆರಾಮಾಗಿ ರೀಚ್ ಆಗ್ತಾರೆ. ಇನ್ನು ಈ ರಿಸ್ಕೇ ಬೇಡ, 118ಕ್ಕಿಂತ ಜಾಸ್ತಿ 130, 140 ಆಸುಪಾಸಿಗೆ ಬರಬೇಕು ಅಂತ ಆದ್ರೆ TVK 108 ಇದೆ, AIADMK 47 ಇದೆ. BJP ಸೈದ್ಧಾಂತಿಕ ವಿರೋಧಿ ಆಗಿರುವಂತ ಕಾರಣಕ್ಕಾಗಿ BJP ಒಂದೇ ಸ್ಥಾನವನ್ನು ಗೆದ್ದುಕೊಂಡಿರೋದು. BJPಯನ್ನು ಬಿಟ್ಟು ಕೇವಲ AIADMK ಮಾತ್ರ ಅಂತ ಆದ್ರೆ 47 ಇದ್ದಾರೆ. ಒಟ್ಟಲ್ಲಿಗೆ 155 ಆಗಿಬಿಡ್ತಾರೆ. ಹೀಗಾಗಿ ವಿಜಯ್ ಇದೀಗ AIADMK ಜೊತೆಗೆ ಹೋಗ್ತಾರೋ ಅಥವಾ ಈ ಸಣ್ಣ ಪುಟ್ಟ ಪಕ್ಷಗಳು, ಕಾಂಗ್ರೆಸ್ನ 5 ಸೇರಿದಂತೆ ಉಳಿದ ಸಣ್ಣ ಪುಟ್ಟ ಪಕ್ಷಗಳಿದ್ದಾರಲ್ಲ, ಅವರ ಜೊತೆಗೆ ಹೋಗ್ತಾರಾ ಎನ್ನುವಂತ ಕುತೂಹಲ ಮೂಡಿದೆ. ಇನ್ನೊಂದು ಕಡೆಯಿಂದ ಇನ್ನೊಂದು ಲೆಕ್ಕಾಚಾರವೂ ಕೂಡ ನಡೀತಾ ಇದೆ. ಹೀಗಾಗುವಂತ ಸಾಧ್ಯತೆ ತೀರಾ ಕಡಿಮೆ. ಆದ ರಾಜಕಾರಣದಲ್ಲಿ ಯಾವುದನ್ನು ಕೂಡ ನಾವು ಅಲ್ಲಗಳೆಯುವ ಹಾಗಿಲ್ಲ. ಅಂತ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಗ್ಬಿಟ್ಟಿದ್ದಾವೆ ಹಿಂದೆ. ಅಪ್ಪಿತಪ್ಪಿ ರಾಜಕೀಯ ಬದ್ಧ ವೈರಿಗಳಾಗಿರುವಂತ DMK AIADMK ಒಟ್ಟಾಗ್ಬಿಟ್ರೆ ಈಗ AIADMK 53 ಇದೆ, DMK 73 ಇದೆ, 126 ಆಗಿಬಿಡ್ತಾರೆ. ಈಗ ವಿಜಯ್ರನ್ನ ದೂರ ಇಡ್ಲೇಬೇಕು,
ಅವರ ರಾಜಕಾರಣಕ್ಕೆ ನಾವು ಅವಕಾಶವನ್ನ ಮಾಡೇ ಕೊಡಬಾರ್ದು ಅಂತೇಳಿ ಹಠಕ್ ಬಿದ್ದು ಇವ್ರು ಏನಾದ್ರು ಮಾಡಿಬಿಟ್ರೆ ಅಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಇವತ್ತು ಇಷ್ಟೇ ಬೆಳವಣಿಗೆ ಆಗಿದ್ದು, ವಿಜಯರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಎನ್ನುವ ರೀತಿಯಲ್ಲಿ ಘೋಷಣೆಯನ್ನ ಮಾಡಲಾಗಿದೆ ಅಥವಾ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಯಾರ ಜೊತೆ ಮೈತ್ರಿ ಮಾಡಿಕೊಳ್ಬೇಕು ಎನ್ನುವಂತ ಚರ್ಚೆಯೂ ಕೂಡ ಆಗಿದೆ. ನಾಳೆ ಇನ್ನೊಂದಷ್ಟು ಚಟುವಟಿಕೆಗಳು ಗದರಿಗೆದರುವಂತ ಸಾಧ್ಯತೆ ಇದೆ. ಸಹಜವಾಗಿ ರಾಜ್ಯಪಾಲರ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದು ಈ ಕ್ಷಣಕ್ಕೆ ತಮಿಳುನಾಡಿಗೆ ಸಂಬಂಧಪಟ್ಟಂತ ಅಪ್ಡೇಟ್. ಮುಂದೆ ಸಹಜ ಕುತೂಹಲ ಮೂಡ್ತಾ ಇದೆ, ಯಾವ ರೀತಿ ಸಚಿವ ಸಂಪುಟ ರಚನೆಯನ್ನ ಮಾಡ್ತಾರೆ. ಹಿಂದೆ ಒಂದಷ್ಟು ಘೋಷಣೆಗಳನ್ನ ಮಾಡಿದ್ದಾರಲ್ಲ, ಮಹಿಳೆಯರಿಗಿಂತಿಷ್ಟು, ಅವರಿಗಿಂತಿಷ್ಟು, ಇವರಿಗಿಂತಿಷ್ಟು ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟಾಗ ಯಾವ ಡಿಸಿಷನ್ ತೆಗೆದುಕೊಳ್ತಾರೆ ಕಾದು ನೋಡೋಣ. ಒಟ್ಟಾರೆಯಾಗಿ ಭಾರಿ ಭರವಸೆಯನ್ನ ಹುಟ್ಟು ಹಾಕಿ ಅಧಿಕಾರಕ್ಕೆ ಬಂದಿದ್ದಾರೆ. ಆ ಭರವಸೆಯನ್ನ ರೀಚ್ ಮಾಡಿಲ್ಲ ಅಂತಾದ್ರೆ ಜನ ಭ್ರಮನಿರಸರಾಗ್ಬಿಡ್ತಾರೆ. ಮುಂದಿನ ದಿನಗಳಲ್ಲಿ ಬೇರೆಯವರನ್ನ ಆಯ್ಕೆ ಮಾಡೋದಕ್ಕೂ ಕೂಡ 100 ಬಾರಿ ಯೋಚನೆ ಮಾಡ್ತಾರೆ. ಅಂದ್ರೆ ಹೊಸತನವನ್ನು ತರೋದಕ್ಕೆ 100 ಬಾರಿ ಯೋಚನೆ ಮಾಡ್ತಾರೆ. ಹೀಗಾಗಿ ಜನರ ನಂಬಿಕೆಯನ್ನ ಹಾಳು ಮಾಡದ ರೀತಿಯಲ್ಲಿ ಅಧಿಕಾರವನ್ನ ಮಾಡಬೇಕಾಗತ್ತೆ. ಓಕೆ, ಈಗ ನಮ್ಮ ರಾಜ್ಯಕ್ಕೆ ಬರೋಣ. ಒಂದು ವೇಳೆ ನಮ್ಮ ರಾಜ್ಯದಲ್ಲೂ ಹಾಗಾದ್ರೆ ರಾಜಕೀಯ ಕ್ರಾಂತಿ ಏನಾದ್ರೂ ಆಗುತ್ತಾ ಎನ್ನುವಂತ ಚರ್ಚೆ ನಮ್ಮಲ್ಲಿ ಇಲ್ಲಿವರೆಗೆ ಏನಾಗಿದೆ ಅಂದ್ರೆ, ಹಿಂದೆ ಈ ಕಾಂಗ್ರೆಸ್ ತುಂಬಾ ಪ್ರಬಲವಾಗಿದ್ದಾಗ ಜನತಾ ಪಕ್ಷ ಬಂದಿತ್ತು. ಅದಾದ ಬಳಿಕ ರೈತ ಸಂಘ ತಕ್ಕ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಅದರ ಆಚೆಗೆ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದಂಥ ಪಕ್ಷಗಳು ಇಲ್ಲಿ ಹಿಂದೆ ಯಾವುದೂ ಕೂಡ ಇರಲಿಲ್ಲ. JDS ನಿಮಗೆ ಗೊತ್ತಿರುವ ಹಾಗೆ ಪ್ರಾದೇಶಿಕ ಪಕ್ಷ ಆದರೂ ಕೂಡ ರಾಷ್ಟ್ರೀಯ ಪಕ್ಷಕ್ಕೂ ಪ್ರಾದೇಶಿಕ ಪಕ್ಷಕ್ಕೂ ಯಾವುದೇ ಡಿಫ್ರೆನ್ಸ್ ಇಲ್ಲ ಅಂತ ಅನ್ಸುತ್ತೆ ಒಮ್ಮೊಮ್ಮೆ ನೋಡಿದಂಥ ಸಂದರ್ಭದಲ್ಲಿ. ಯಾಕಂದ್ರೆ ಅವರು ಒಮ್ಮೆ ಕಾಂಗ್ರೆಸ್ ಜೊತೆಗೆ ಹೋಗ್ತಾರೆ, ಒಮ್ಮೆ ಬಿಜೆಪಿ ಜೊತೆಗೆ ಹೋಗ್ತಾರೆ. ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಕಾಂಗ್ರೆಸ್ ಬಿಜೆಪಿಗಿಂತ JDS ಭಿನ್ನ ಅಂತ ಯಾರಿಗೂ ಕೂಡ ಅನಿಸ್ತಾ ಇಲ್ಲ. ಹೀಗಾಗಿ ಏನಾದ್ರೂ ಒಂದು ಬದಲಾವಣೆ ಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ಬಯಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ತುಂಬಾ ಸಂದರ್ಭದಲ್ಲಿ ಚುನಾವಣೆ ಅಂತ ಬಂದಾಗ ಮತ್ತೊಮ್ಮೆ ಅದೇ ರಾಷ್ಟ್ರೀಯ ಪಕ್ಷಗಳಿಗೆ ಜೋತು ಬೀಳ್ತಾರೆ. ಹಾಗಾದ್ರೆ ನಮ್ಮಲ್ಲಿ ಆಯ್ಕೆ ಇಲ್ವಾ? ಆಯ್ಕೆ ಇದೆ. ಸದ್ಯಕ್ಕೆ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದ KRS ಪಕ್ಷ ಇದೆ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಗಮನಿಸಿರ್ತೀರಿ. ಪಕ್ಷ ಸ್ಥಾಪನೆಯಾಗಿ ಕೆಲವು ದಿನಗಳಲ್ಲಿ ಇದೀಗ ಜನರ ಮನೆಗೂ ತಕ್ಕ ಮಟ್ಟಿಗೆ ರೀಚ್ ಆಗಿದೆ. ಸೋಷಿಯಲ್ ಮೀಡಿಯಾ ಮೂಲಕ ಜನರಿಗೆ ಅವ್ರು ಮಾಡ್ತಿರುವಂತ ಕೆಲಸ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ವೇಳೆ ಯಾವುದಾದ್ರೂ ಒಂದು ಹೊಸ ಪಕ್ಷ ಬಂದ ಸಂದರ್ಭದಲ್ಲಿ ನಮಗೆ ಅವ್ರು ಏನ್ ಮಾಡ್ತಾರೆ ಎನ್ನುವಂತ ಕುತೂಹಲ ಸಹಜವಾಗಿದ್ದೇ ಇರುತ್ತಲ್ಲ, ಒಂದಷ್ಟು ಪ್ರಶ್ನೆ ಇರುತ್ತಲ್ಲ. KRS ಈಗಾಗಲೇ ಅದನ್ನು ಮಾಡಿ ತೋರಿಸ್ತಾ ಇದೆ. ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಲಂಚ ಬಾಕತನದ ವಿರುದ್ಧ, ಅಧಿಕಾರಿಗಳ ಲಂಪಟತನದ ವಿರುದ್ಧ ದೊಡ್ಡ ಮಟ್ಟಿಗೆ ಅವರು ಹೋರಾಟವನ್ನ ಮಾಡ್ತಿದ್ದಾರೆ. ಅಲ್ಲಿ ತುಂಬಾ ಜನ ಯಾರ್ಯಾರ KRS ಪಕ್ಷದ ಕಾರ್ಯಕರ್ತರಿದ್ದಾರೆ, ಅವ್ರು ಯಾರಿಗೂ ಕೂಡ ಅದು ಅನಿವಾರ್ಯ ಅಲ್ಲ ಅಥವಾ ಮಾಡಲೇಬೇಕು ಎನ್ನುವಂತ ಅನಿವಾರ್ಯತೆ ಯಾವುದೂ ಕೂಡ ಇಲ್ಲ. ಅದರ ಆಚೆಗೂ ಕೂಡ ಏನೋ ಒಂದು ಮಾಡಬೇಕು, ಏನೋ ಒಂದು ಬದಲಾವಣೆಯನ್ನು ತರಬೇಕು ಎನ್ನುವ ಕಾರಣಕ್ಕಾಗಿ ಅವ್ರು ಅಂಥದ್ದೊಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ತಾಲೂಕು ಆಫೀಸಿಗೆ ಹೋಗ್ತಾರೆ, ಪ್ರಶ್ನೆ ಮಾಡ್ತಾರೆ. ಗ್ರಾಮ ಪಂಚಾಯತಿಗೆ ಹೋಗ್ತಾರೆ, ಪ್ರಶ್ನೆಯನ್ನ ಮಾಡ್ತಾರೆ. ಒಂದಷ್ಟು ಹಗರಣಗಳನ್ನ ಬಯಲಿಗೆಳೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಅಲ್ಲಿ ಆಗುವಂತ ಅನ್ಯಾಯಗಳನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಅಲ್ಲಾಗುವಂತ ದೌರ್ಜನ್ಯಗಳನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಆ ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಅವ್ರಿಗೆ ಸಿಗ್ತಿರುವಂತ ಗಿಫ್ಟ್ ಏನು? ಸಾಕಷ್ಟು ಕಡೆಗಳಲ್ಲಿ FIR ಆಗ್ತಾ ಇದೆ, ಸಾಕಷ್ಟು ಕಡೆಗಳಲ್ಲಿ ಅವರಿಗೆ ಹಿಂಸೆ ಕೊಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಆದ್ರೆ ಅವ್ರು ಯಾರು ಕೂಡ ಧೃತಿಗೆಡ್ತಾ ಇಲ್ಲ. ಅದರ ಬದಲಾಗಿ ತಮ್ಮದೇ ಆದಂತ ರೀತಿಯಲ್ಲಿ ಹಳದಿ ಸೇನೆಯನ್ನ ಕಟ್ಕೊಂಡು ಮುನ್ನುಗ್ಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡಬಲ್ಲೆವು ಅಂತ ತೋರಿಸುವಂತ ಕೆಲಸವನ್ನ ಈಗಿನಿಂದಲೇ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅಂತವರಿಗೊಂದು ಅವಕಾಶ ಸಿಗಬೇಕು. ಅಂದ್ರೆ ನಾವು ಆಲ್ಟರ್ನೇಟಿವ್ ಹುಡುಕ್ತಾ ಇದ್ರೆ ಆ ಆಯ್ಕೆ ಇದೆ ನೋಡಿ ಎನ್ನುವುದನ್ನು ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಿದ್ದೀನಿ. ವೈಯಕ್ತಿಕವಾಗಿ ನಾನು ಕೂಡ ಬಹಳ ಇಷ್ಟಪಡುವಂತ ಪಕ್ಷ ಅದು. ಅಷ್ಟು ಮಾತ್ರ ಅಲ್ಲ, ರವಿಕೃಷ್ಣ ರೆಡ್ಡಿ ಅವರು ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ಅವ್ರು ಒಮ್ಮೆ ಆದ್ರೂ ಸದನಕ್ಕೆ ಹೋಗಬೇಕು ಅಂತ ಹೇಳಿ. ಅಂಥವ್ರು ಒಮ್ಮೆ ಸದನಕ್ಕೆ ಹೋಗಬೇಕು ಅನ್ನೋದು ಬಹಳ ಸಂದರ್ಭದಲ್ಲಿ ಅನ್ಸುತ್ತೆ. ಅಂದ್ರೆ ಅವರು ತೆಗೆದುಕೊಳ್ಳುವಂತ ಒಂದಷ್ಟು ಡಿಸಿಷನ್ನು ಅಥವಾ ಗಟ್ಟಿ ಧ್ವನಿ ಇದೆಯಲ್ಲ ಅನ್ಯಾಯದ ವಿರುದ್ಧ, ಸದನಕ್ಕೊಮ್ಮೆ ಹೋಗಬೇಕು. ಅಂಥವ್ರೊಬ್ರು ಹೋದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಆ ಪಕ್ಷ ಏನು ಮಾಡುತ್ತೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ನಾವು ಅಂಥವ್ರಿಗೊಮ್ಮೆ ಅವಕಾಶವನ್ನ ಮಾಡಿಕೊಡ್ಬೇಕು. ಈಗ JDS ಕೊಟ್ಟಿದ್ದಾಯ್ತು, ಬಿಜೆಪಿ ಕೊಟ್ಟಿದ್ದಾಯ್ತು, ಕಾಂಗ್ರೆಸ್ ಕೊಟ್ಟಿದ್ದಾಯ್ತು, ಅವ್ರು ಏನ್ ಕಡ್ದು ಗುಡ್ಡೆ ಹಾಕಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ ಅಲ್ವಾ. ನಾವು ಯಾವಾಗಲೂ ಕೂಡ ಹೇಳ್ತಿರ್ತೀವಿ ಬದಲಾವಣೆ ಆಗಬೇಕು, ಹಂಗಾಗಬೇಕು, ಹಿಂಗಾಗ್ಬೇಕು, ಕ್ರಾಂತಿ ಆಗಬೇಕು ಅಂತ ಹೇಳಿ. ಅದು ಬರೀ ಮಾತನಾಡಿದ್ರೆ ಸಾಲದು, ಭಾಷಣ ಮಾಡಿದ್ರೆ ಸಾಲದು. ಒಮ್ಮೆ ಅವಕಾಶವನ್ನ ಮಾಡಿಕೊಡ್ಬೇಕು. ಒಂದು ಹೊಸತನದ ರೀತಿಯಲ್ಲಿ ಏನೋ ಒಂದು ಮಾಡಬೇಕು. ಆಗ ಮಾತ್ರ ನಮಗೆ ಗೊತ್ತಾಗುತ್ತೆ ಹೊಸರು ಬಂದಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ ಎನ್ನುವ ರೀತಿಯಲ್ಲಿ. ಇನ್ನೊಂದು ಆಯ್ಕೆ ಅಂದ್ರೆ ಉಪೇಂದ್ರ ಅವರ ನೇತೃತ್ವದ ಪ್ರಜಾಕೀಯ. ಆರಂಭದಲ್ಲಂತೂ ವಿಪರೀತ ಭರವಸೆಯನ್ನು ಹುಟ್ಟಾಕಿತ್ತು ಪ್ರಜಾಕೀಯ. ಏನೋ ಒಂದು ಮಾಡಿಬಿಡುತ್ತೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಶುರುವಾಗಿತ್ತು. ಆದ್ರೆ ಬರ್ತಾ ಯಾಕೋ ಪ್ರಜಾಕೀಯ ಹಿಂದಿನ ಆ ವರ್ಚಸ್ಸು ಅಥವಾ ಹಿಂದಿನ ವೇಗ ನಮಗೆ ಕಂಡು ಬರ್ತಾ ಇಲ್ಲ. ಸ್ವಲ್ಪ ಡಲ್ ಆದ ರೀತಿಯಲ್ಲಿಯೇ ಕಾಣಿಸ್ತಾ ಇದೆ. ಅಥವಾ ಹಿಂದೆ ಏನು ಸದ್ದು ಮಾಡ್ತಾ ಇತ್ತು ಅದು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಆದರೂ ಕೂಡ ನಾನು ಇವತ್ತಿಗೂ ಆ ಪ್ರಜಾಕೀಯದ ಆ ಸಿದ್ಧಾಂತ ಅಥವಾ ಪ್ರಜಾಕೀಯದ ಆ ಧ್ಯೇಯ ಏನಿದೆ ಅದು ನನಗೆ ಬಹಳ ಇಷ್ಟ ವೈಯಕ್ತಿಕವಾಗಿ. ಅದೇನಾದ್ರೂ ನಿಜವಾಗ್ಲೂ ಕಾರ್ಯರೂಪಕ್ಕೆ ಬಂತು ಅಂತ ಆಗಿಬಿಟ್ರೆ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಯಾವಾಗ ಎನ್ನುವಂತ ಪ್ರಶ್ನೆ ಸಹಜವಾಗಿ ಇದ್ದೇ ಇರುತ್ತೆ. ತುಂಬಾ ಜನ ಕೇಳೋದು ಅದೇ, ನಟ ಉಪೇಂದ್ರ ಅವರಿಗೆ ನೀವು ಇನ್ನಷ್ಟು ಆಕ್ಟಿವ್ ಆಗಿ,
ನೀವು ಇನ್ನಷ್ಟು ಮುಂದೆ ಬನ್ನಿ, ನಾನು ಲೀಡರ್ ಆಗಲ್ಲ ಎನ್ನುವಂತ ಮಾತನ್ನು ಹೇಳ್ತಿದ್ರೆ, ಓಕೆ ಲೀಡರ್ ಆಗೋದು ಬೇಡ, ಅದನ್ನು ಲೀಡ್ ಮಾಡಿ ಇನ್ನಷ್ಟು ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಅಂಥದ್ದೇನಾದ್ರೂ ಒಂದು ಪ್ರಯತ್ನ ಆಯಿತು ಅಂತಾದ್ರೆ ನಮಗೆ ಪ್ರಜಾಕೀಯ ಎನ್ನುವಂತ ಒಂದು ಆಯ್ಕೆಯೂ ಕೂಡ ಇದೆ. ಅಂದ್ರೆ ನಾನು ಅವರ ಸಿದ್ಧಾಂತವನ್ನ ನೋಡಿ ಹೇಳ್ತಾ ಇರೋದು. ಈಗ KRS ಆದ್ರೂ ಏನ್ ಕೆಲಸ ಮಾಡ್ತಿದ್ರೆ ಗೊತ್ತಾಗ್ತಾ ಇದೆ, ಪ್ರಜಾಕೀಯ ಏನ್ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಇನ್ನೂವರೆಗೆ ಗೊತ್ತಿಲ್ಲ. ಅವ್ರೇನಾದ್ರು ಅಧಿಕಾರಕ್ಕೆ ಬಂದ್ರೆ ಹೀಗೆ ಮಾಡ್ಬೋದಾ ಏನು ಎತ್ತ ಅನ್ನೋದು ಅವರು ಈ ಹಂತದವರೆಗೆ ಏನು ಪ್ರೂವ್ ಮಾಡಿಕೊಂಡಿಲ್ಲ. ಆದ್ರೆ ಒಂದು ಭರವಸೆ ಅಂತೂ ಇದೆ. ಅವರ ಸಿದ್ಧಾಂತವನ್ನು ನೋಡಿದ ಸಂದರ್ಭದಲ್ಲಿ ಬೇರೆಲ್ಲ ಪಕ್ಷಗಳಿಗಿಂತಲೂ ಕೂಡ ಭಿನ್ನವಾಗಿ ಕಾಣಿಸ್ತಾ ಇದ್ದಾರೆ, ಆಲೋಚನೆಗಳೆಲ್ಲವೂ ಕೂಡ ವಿಭಿನ್ನವಾದಂತ ರೀತಿಯಲ್ಲಿದೆ. ಇಷ್ಟೆಲ್ಲ ಆಯ್ಕೆಗಳಿದ್ದಾವೆ. ಆದ್ರೆ ನಾವೇನಾದ್ರೂ ಇಂಥ ಆಯ್ಕೆಗಳನ್ನ ಆಯ್ಕೆ ಮಾಡಿಕೊಳ್ತೀವಾ ಅಂದ್ರೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ, ದಾವಣಗೆರೆ ಸೌತ್ ನಲ್ಲಿ ಎಷ್ಟು ಚರ್ಚೆ ಆಯ್ತು ಹೇಳಿ. ಕುಟುಂಬ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ SS ಮಲ್ಲಿಕಾರ್ಜುನ್ ಸಚಿವರು, ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ, ಅವರ ಮಗ ಸಮರ್ಥ ಶಾಮ್ನವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಟಿಕೆಟ್ ಕೊಟ್ಟಿದ್ದಾರೆ. ಕುಟುಂಬ ರಾಜಕಾರಣವನ್ನ ಬೆಂಬಲಿಸಬಾರದು ಅಂತ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಯ್ತು, ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆ ಆಯ್ತು. ಆದ್ರೆ ಕೊನೆಗೆ ಏನ್ ಮಾಡಿದ್ದು ಜನ, ಅದೇ ಕುಟುಂಬ ರಾಜಕಾರಣಕ್ಕೆ ಜೋತ್ ಬಿದ್ದಿದ್ದು. ಏನ್ ಹೇಳಿ, ಈಗ SS ಮಲ್ಲಿಕಾರ್ಜುನ್ ಸಚಿವರು, ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ, ಮಗ ಈಗ ಶಾಸಕರಾಗಿ ಆಯ್ಕೆ ಆಗಿಬಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ನಮ್ಮ ಜನ ಯಾವಾಗ ಬದಲಾಗ್ತಾರೋ ಗೊತ್ತಿಲ್ಲ. ಅದೇ ಜಾತಿ ರಾಜಕಾರಣ ಅಂದಾಗ ಹಿಂದೆ ಹೋಗ್ತೀವಿ, ಅದೇ ಹಿಂದಿನ ದಿನ ದುಡ್ಡು ಹಂಚಿದ ಸಂದರ್ಭದಲ್ಲಿ ಹಿಂದೆ ಹೋಗ್ತೀವಿ, ಅದೇ ಧರ್ಮದ ನಡುವೆ ವಿಷ ಬೀಜವನ್ನ ಬಿತ್ತ ಸಂದರ್ಭದಲ್ಲಿ ಮತ್ತೆ ನಾವೆಲ್ಲದಕ್ಕೂ ಕೂಡ ಜೈ ಹೋ ಅಂತೀವಿ, ಅಥವಾ ಇನ್ನೇನೋ ಸುಳ್ಳು ಭರವಸೆಯನ್ನ ಕೊಟ್ಟ ಸಂದರ್ಭದಲ್ಲಿ ಅವರಿಗೆ ಜೈ ಹೋ ಅಂತೀವಿ, ಬಿಟ್ರೆ ಬೇರೆ ಆಯ್ಕೆಗಳ ಕಡೆ ಗಮನ ಕೊಡೋದಿಲ್ಲ. ಇನ್ನಾದ್ರೂ ಕೂಡ ನಾವು ಅದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗತ್ತೆ. ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.